ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಕ್ಫ್ ಕಾಯ್ದೆ ವಿರೋಧಿಸಿ ಪ್ರತಿಭಟನೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ 2 ನಿಮಿಷ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಯೋತ್ಪಾದಕರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕೆಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರಿಗೆ ಬರೆದ ಮನವಿ ಪತ್ರ ಓದಿದರು. ಸರ್ಕಾರಿ ನರ್ಸಿಂಗ್ ಸ್ಕೂಲ್ ಹಾಗೂ ಬ್ರಿಮ್ಸ್ ಸುಶ್ರಾ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಜ್ಞಾ ಬೋಧನೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ಡಿಪ್ಲೊಮಾ ನರ್ಸಿಂಗ್ ಹಾಸ್ಟೆಲ್ ನಿರ್ಮಾಣಕ್ಕೆ ಕ್ರಮ. ಬೀದರ್ ನಗರದ ಪ್ರಸಿದ್ಧ ಕ್ರಾಂತಿ ಗಣೇಶ ದೇವಸ್ಥಾನಕ್ಕೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ. ಮಾಧ್ಯಮದ ಜೊತೆ ಮಾತನಾಡುತ್ತಾ ಸಿಎಂ ಪಾಕಿಸ್ತಾನ ಏಜೆಂಟ್ ಪಾಕ್ ಕುರಿತು ಸಿದ್ದರಾಮಯ್ಯನ ಹೇಳಿಕೆಗೆ ಸಿಡಿಮಿಡಿ. ಇಂದು ನಾಳೆ ಹಾಗೂ ಏಪ್ರಿಲ್ 30ರಂದು ನಗರದಲ್ಲಿ ಬಸವಣ್ಣನವರ 892ನೇ ಜಯಂತ್ಯೋತ್ಸವ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಜಯರಾಜ್ ಖಂಡ್ರೆ, ಸಲಹಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಚಂದ್ರಪ್ರಕಾಶ್ ಹೆಸರಗಟ್ಟೆ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಬಸವ ಜಯಂತಿಯ ಶುಭಾಶಯ ಕೋರುತ್ತಾ ಪಹಲ್ಗಾಮ್ನ ಘಟನೆ ಖಂಡಿಸಿ ಬಸವ ಜಯಂತಿ ಸರಳವಾಗಿ ಆಚರಿಸಬೇಕೆಂದು ವಿನಂತಿಸಿದ್ದರು. 892ನೇ ಬಸವ ಜಯಂತಿಯ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕುಶಲ್ ಆಸ್ಪತ್ರೆ ಮಲ್ಟಿಸ್ಪೆಷಾಲಿಟಿ ಕೇಂದ್ರದಲ್ಲಿ 2 ದಿನಗಳ ಕಾಲ ಉಚಿತ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಶಿವಕುಮಾರ್ ಪಾಟೀಲ್. ಕನ್ನಡಿಗರ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ನೇಮಕ. ನೆಲ ಜಲ ಗಡಿ ಸಾಹಿತ್ಯ ಸಂಸ್ಕೃತಿ ಸೇವೆಗೆ ಸಿದ್ಧ. ಶ್ರೀಕಾಂತ್ ಭವಾನಿ. ಸುದ್ದಿಯ ವಿವರಗಳು. ಕೇಂದ್ರ ಸರ್ಕಾರವು ವಕ್ಫ್ ಕಾಯ್ದೆಗೆ ತಂದಿರುವ ತಿದ್ದುಪಡಿ ವಿರೋಧಿಸಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಪಾರ ಸಂಖ್ಯೆಯ ಜನ ಪಾಲ್ಗೊಂಡಿದ್ದರು. ನಗರದ ಚೌಬಾರ ಸಮೀಪದ ಜಾಮಿಯಾ ಮಸೀದಿಯಿಂದ ಆರಂಭಗೊಂಡ ಪ್ರತಿಭಟನಾ ರ್ಯಾಲಿ ಮಹಮ್ಮದ್ ಗವಾನ್ ವೃತ್ತ, ಶಹಗಂಜ್ ಮೂಲಕ ಹಾದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡಿದೆ. ತ್ರಿವರ್ಣ ಧ್ವಜ ಹಾಗೂ ಉರ್ದು ಬರಹ ಹೊಂದಿದ ವಕ್ಫ್ ವಿರೋಧಿ ಕಾಯ್ದೆಗೆ ಧಿಕ್ಕಾರದ ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡು ಹೆಜ್ಜೆ ಹಾಕಿದ್ದರು. ಪೌರಾಡಳಿತ ಸಚಿವ ರಹೀಂ ಖಾನ್, ಮಂಡಳಿಯ ಅಬ್ದುಲ್ ಖದೀರ್, ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಬಾಬುರಾವ್ ಪಾಸ್ವಾನ್, ಮಾರುತಿ ಬೌದ್ಧೆ, ಬಸವರಾಜ್ ಮಾಳ್ಗೆ ಸೇರಿದಂತೆ ಇತರರು ಇದ್ದರು. ಇದೇ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ 2 ನಿಮಿಷ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ಅವರಿಗೆ ಸಲ್ಲಿಸಿದ್ದರು. ವಕ್ಫ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯಬೇಕು ಹಾಗೂ ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಮಾಡಿದ್ದವರನ್ನು ಬಂಧಿಸಿ ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಪ್ರತ್ಯೇಕವಾಗಿ ಸಲ್ಲಿಸಿದ ಮನವಿಯನ್ನು ಆಗ್ರಹಿಸಿದರು. ಬಳಿಕ ಮುಸ್ಲಿಂ ಹಾಗೂ ಇತರೆ ಧರ್ಮದ ಗುರುಗಳು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿ, ವಕ್ಫ್ ತಿದ್ದುಪಡಿ ಕಾಯ್ದೆ ಒಂದು ಸಮುದಾಯದ ವಿರುದ್ಧವಾಗಿದೆ. ಇದು ಕಾನೂನು ಬಾಹಿರ. ಇದನ್ನು ಹಿಂಪಡೆಯುವವರೆಗೆ ಹೋರಾಟ ನಿಲ್ಲುವುದಿಲ್ಲ. ನಮ್ಮ ಹೋರಾಟ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಹೊರತು ಹಿಂದೂಗಳ ವಿರುದ್ಧವಲ್ಲ ಎಂದು ಸ್ಪಷ್ಟಪಡಿಸಿದರು. ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಅಬು ತಬ್ಲಿಯರ್ ರೆಹಮಾನ್ ಮಾತನಾಡಿ, ವಕ್ಫ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯಲೇಬೇಕು. ಕೇಂದ್ರ ಎಲ್ಲಿಯವರೆಗೆ ಹಿಂಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಹೋರಾಟ ನಡೆಸಲಾಗುವುದು. ನಮ್ಮ ಹೋರಾಟವಿರುವುದು ಕೇಂದ್ರ ಸರ್ಕಾರದ ವಿರುದ್ಧ, ಹಿಂದೂಗಳ ವಿರುದ್ಧವಲ್ಲ ಎಂದರು. ನಮ್ಮ ಪೂರ್ವಜರ ಒಂದಿಂಚು ಜಮೀನು ಬೇರೆಯವರಿಗೆ ಬಿಟ್ಟುಕೊಡಲು ಅವಕಾಶ ನೀಡುವುದಿಲ್ಲ. ವಕ್ಫ್ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ. ಸಂಸತ್ತಿನಲ್ಲಿಯೂ ಇದರ ವಿರುದ್ಧ ಹೋರಾಟ ನಡೆಸಲಾಗುತ್ತದೆ ಎಂದು ಹೇಳಿದ್ದರು. ಸಚಿವ ರಹೀಂ ಖಾನ್ ಮಾತನಾಡಿ, ಮುಸ್ಲಿಮರಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಬಡವರನ್ನ ಮೇಲೆ ತರುಳು ಕೆಳ ಸಿರಿವಂತರು ದೇವರ ಹೆಸರಿನಲ್ಲಿ ದಾನ ಮಾಡಿದ್ದಾರೆ. ಅದಕ್ಕೆ ವಕ್ಫ್ ಎಂದು ಕರೆಯುತ್ತಾರೆ. ಕೆಲವರು ಹಣ ಮತ್ತೆ ಕೆಲವರು ಜಮೀನು, ಹೀಗೆ ಬಗೆ ಬಗೆಯ ದಾನ ಕೊಟ್ಟಿದ್ದಾರೆ. ಸರ್ಕಾರದ ಮಾಡದ ಕೆಲಸವನ್ನ ಅವರು ಮಾಡಿದ್ದಾರೆ. ಆದರೆ ಅದನ್ನು ಕಿತ್ತುಕೊಳ್ಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಮುಖಂಡ ಇಸಾಮುದ್ದೀನ್ ಮುಜಾಹಿದ್ದೀನ್ ಮಾತನಾಡಿ, ನಮ್ಮ ಪೂರ್ವಜರ ಆಸ್ತಿ ಕಬಳಿಸಲು ಮುಂದಾಗಿರುವುದು ಎಷ್ಟು ಸರಿ. ಬರುವ ದಿನಗಳಲ್ಲಿ ಮುಸ್ಲಿಮೇತರ ಆಸ್ತಿಗೂ ಕೈ ಹಾಕಬಹುದು. ಹೀಗಾಗಿ ಎಲ್ಲರೂ ಎಚ್ಚರಗೊಳ್ಳಬೇಕು ಎಂದರು. ವಕ್ಫ್ ಮಂಡಳಿಗೆ ಅನ್ಯ ಧರ್ಮೀಯರನ್ನ ಸದಸ್ಯರಾಗಿ ಮಾಡುವ ನಿರ್ಧಾರವೇ ಸರಿಯಲ್ಲ. ಕಾಯ್ದೆಯಲ್ಲಿ 40 ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಈ ಕಾನೂನು ತರುವುದರ ಹಿಂದಿನ ಹುನ್ನಾರ ಅರ್ಥವಾಗುತ್ತದೆ ಎಂದು ಹೇಳಿದ್ದರು. ವಕ್ಫ್ ವಿರುದ್ಧದ ಪ್ರತಿಭಟನಾ ರ್ಯಾಲಿ ಮುಗಿದ ನಂತರ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಿದ ಸಾರ್ವಜನಿಕ ಸಭೆಗೂ ಮುನ್ನ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಹಿಂದೂಗಳ ಸೇರಿದಂತೆ ಇತರೆ ಪ್ರವಾಸಿಗರನ್ನು ಹತ್ಯೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸಲಾಯಿತು. 2 ನಿಮಿಷ ಮೌನ ಆಚರಿಸಿ ವೃತ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು.
ಅಮಾಯಕ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿ ಅವರ ಹತ್ಯೆ ಮಾಡಿದ್ದು ಹೀನ ಕೃತ್ಯ. ಘಟನೆಯಲ್ಲಿ ಸಾವನ್ನಪ್ಪಿದವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಬೇಕು. ಮೃತರ ಕುಟುಂಬದವರ ಮುಖದಲ್ಲಿ ನಾವು ಜೊತೆಗಿದ್ದೇವೆ. ಈ ಕೃತ್ಯ ಎಸಗಿದವರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕೆಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಸಲ್ಲಿಸಿ ಒತ್ತಾಯಿಸಲಾಯಿತು. ಪಾಕಿಸ್ತಾನದ ಭಯೋತ್ಪಾದಕರೇ ಇದೆ ನೋಡಿ, ಈ ದೇಶದ ತಿರಂಗ ನಮಗಾಗಿ, ಅದರ ಕೋಲು ನಿಮಗಾಗಿ. ಕೇಂದ್ರ ಸರ್ಕಾರವು ಪಾಕಿಸ್ತಾನ ಚೀನಾದವರನ್ನ ನಿಭಾಯಿಸಲು ಆಗದಿದ್ದರೆ ನಮಗೆ ಕಳಿಸಿಕೊಡಿ ಎಂದು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಅಬು ತಬ್ಲಿಬ್ ರೆಹಮಾನ್ ಹೇಳಿದ್ದರು. ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿ ದೇಶದ ಅಖಂಡತೆಗೆ ಸವಾಲಾಗಿದೆ. ನಮ್ಮ ದೇಶದ ವಿಷಯ ಬಂದರೆ ಪ್ರತಿಯೊಬ್ಬರ ಮನೆಯಿಂದ ಒಬ್ಬ ಸಿಪಾಯಿ ಹೊರಗೆ ಬರುತ್ತಾನೆ. ಪಾಕಿಸ್ತಾನ ಚೀನಾದವರು ಮುಸ್ಲಿಮರ ರೂಪದಲ್ಲಿ ದುಷ್ಕೃತ್ಯ ನಡೆಸುತ್ತಿದ್ದಾರೆ. ಜನರ ಹೆಸರು ಕೇಳಿ ಹತ್ಯೆ ಮಾಡುತ್ತಿರುವುದು ಹೊಸ ಘಟನೆ. ಇದು ಖಂಡನಾರ್ಹ ಎಂದರು. ಮುಸ್ಲಿಮರಿಗೆ ಅನಗತ್ಯವಾಗಿ ಕಷ್ಟ ಕೊಡಬೇಡಿ. ಕೇಂದ್ರದ ಬಿಜೆಪಿ ಸರ್ಕಾರ ಹಿಜಾಬ್, ಮುಸ್ಲಿಮರ ಆಹಾರ ಪದ್ಧತಿ, ಶಿಕ್ಷಣ ಹೀಗೆ ಒಂದಿಲ್ಲೊಂದು ಕಾರಣದಿಂದ ಮುಸ್ಲಿಮರಿಗೆ ಕಿರಿಕಿರಿ ಕೊಡುತ್ತಿದೆ. ನಮ್ಮ ಹಕ್ಕಿಗಾಗಿ ಜೀವ ಕೊಡಲು ಸಿದ್ಧರಿದ್ದೇವೆ. ನಾವು ಸಂಸತ್ತಿನ ಒಳಗೆ ಹಾಗೂ ಹೊರಗೆ ಎಲ್ಲಾ ಕಡೆಗಳಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧ ಹೋರಾಡುತ್ತೇವೆ. ನಮ್ಮ ಪಕ್ಷ ಕೂಡ ಜನರೊಂದಿಗೆ ಇರಲಿದೆ ಎಂದು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಆಶ್ವಾಸನೆ ನೀಡಿದ್ದರು. ಕೇಂದ್ರ ಸರ್ಕಾರಕ್ಕೆ ರೈತರು, ಯುವಕರು, ಮಹಿಳೆಯರ ಬದುಕಿನಲ್ಲಿ ಚಿಂತನೆ ಇಲ್ಲ. ಉದ್ದೇಶಪೂರ್ವಕವಾಗಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಜೊತೆಗೆ ಅನೇಕ ಮುಸ್ಲಿಂ ಮುಖಂಡರನ್ನ ತುಳಿಯಲು ಪ್ರಯತ್ನಿಸುತ್ತಿದೆ. ನೀವು ಎಷ್ಟೇ ತುಳಿದರೂ ಅಷ್ಟೇ ಸಂಖ್ಯೆಯಲ್ಲಿ ಪುನಃ ಎದ್ದು ಬರುತ್ತಾರೆ ಎಂದು ಹೇಳಿದ್ದರು. ಜಂಟಿ ಕ್ರಿಯಾ ಸಮಿತಿಯ ಸಂಯೋಜಕ ಅಬ್ದುಲ್ ಖದೀರ್, ಜಂಟಿ ಸಂಯೋಜಕರಾದ ಸರ್ಫರಾಜ್ ಹಾಸ್ಮಿ, ಮನ್ಸೂರ್ ಅಹಮದ್ ಖಾದಿ, ಡಾಕ್ಟರ್ ಶಹಾಜಿಯಾ ಉಲ್ ಇಸ್ಲಾಂ, ಮೊಹಮ್ಮದ್ ಯಸುವುದ್ದೀನ್, ಮೊಹಮ್ಮದ್ ನಿಜಾಮುದ್ದೀನ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬಾಬುರಾವ್ ಪಾಸ್ವಾನ್, ಮಾರುತಿ ಬೌದ್ಧೆ, ಬಸವರಾಜ್ ಮಾಳ್ಗೆ, ಓಂ ಪ್ರಕಾಶ್ ರೊಟ್ಟೆ, ಜಗದೀಶ್ವರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. लोगों को मदद मिले, ये तो सरकार का काम था. सबसे पहले बाबा साहब के संविधान में क्लियर कट है, ये सब कुछ सरकार करना है लोग. लेकिन ये बहुत बड़ी बदमाशी हुई, बहुत बड़ी जानबूझ के. अब से नहीं, ये तो बहुत छोटे मोटे लोग हैं. आप 14 साल का इतिहास उठा के देखिए. ये कौम 14 साल से एक से एक दिग्गज को ठुकरा दिए. एक से एक दिग्गज जितने लोग दबाते हैं, जितना ये लोग जितना दबाना चाहते हैं कम्युनिटी को, उतना ये कम्युनिटी उभरेगी. कितना देखने को उनको मालूम होता है, दो चार को दबाए, दो चार को प्रॉब्लम करे, थोड़े लोगों को प्रॉब्लम करे. इतिहास है, आज पूरे वर्ल्ड में इतिहास है. कितना दबाओगे उतना ऊपर आएगी कौन. तो मैं खासकर मैं चैलेंज करता हूं सेंट्रल गवर्नमेंट को कि मुसलमानों को तकलीफ देने की कोशिश मत करो. बहुत कुछ हो गया, कभी हिजाब के बारे में, कभी खाने को लेके, कभी एजुकेशन को लेके. इस तरह से जो उनकी कोशिश हो रही है, ये कोशिश 14 साल से हम देख लेते आए. और कभी भी अपने हक के लिए, अपने कलमे के लिए हम इंशाल्लाह कभी किसी से डरेंगे नहीं. अपनी जान तक देना लेंगे इंशाल्लाह. और हमारी कांग्रेस पार्टी पार्लियामेंट में भी अपोज की है, रोड पे भी अपोज की है, कर्नाटक में भी अपोज किए हैं. और हमेशा हम ये बिल को अपोज करेंगे और हमेशा साथ रहेंगे. ये सेंट्रल गवर्नमेंट का काम क्या था? सेंट्रल गवर्नमेंट का काम क्या था? गरीब कितने परेशान है, नौजवान कितने परेशान है, महिला कितने परेशान है, किसान कितने परेशान है, वो लोगों को किस तरह से बिल लाए, वो लोगों को किस तरह से नौजवानों को मदद करे. बिल तो वो आना चाहिए था कि शराब नहीं बिकना हिंदुस्तान में. ಎಲ್ಲರ ಏಕತ್ರಿತ ನೋಡಿ, ಎಲ್ಲರ ಇದೊಂದು ಸಂಘಟನೆ, ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸಂಘಟನೆ ಸಮೂಹ. ಇದು ಎದಕ್ಕಾಗಿದೆ ಅಂದ್ರೆ ಇದು ಸಂವಿಧಾನವನ್ನ ರಕ್ಷಣೆ ಮಾಡುವ ಸಲುವಾಗಿ,
ದೇಶವನ್ನು ರಕ್ಷಣೆ ಮಾಡುವ ಸಲುವಾಗಿ, ನಮ್ಮೆಲ್ಲರ ಹಿತ ಸಲುವಾಗಿ. ಹಾಗಾಗಿ ನಾವೆಲ್ಲರೂ ಇದಕ್ಕೆ ಸಮರ್ಪಿಸ್ತೇವೆ. ಹಾಗಾಗಿ ಕಾನೂನು ಬಾಹಿರತಕ್ಕಂಥ ವಿರೋಧಿಸ್ತೇವೆ. ಹಾಗಾಗಿ ಆಸ್ತಿಗಳನ್ನು ಉಳಿಸುವ ಸಲುವಾಗಿ ನಮ್ಮ ಎಲ್ಲರ ಬೆಂಬಲ ಇದೆ. ನಮ್ಮೆಲ್ಲ ಸಮಾಜದ ಎಲ್ಲ ಮುಖಂಡರ ಎಲ್ಲರ ಒಂದು ತಮ್ಮೆಲ್ಲರ ಬೆಂಬಲ ನಾವು ತಮ್ಮೆಲ್ಲರಿಗೆ ಕೊಡ್ತಾ ತಾವೆಲ್ಲರ ಜೊತೆಗೆ ಹೊಡ್ಕೊಂಡು ಹೋಗೋಣ. ಈ ದೇಶವನ್ನ ನಾವು ಉಳಿಸೋಣ, ಬೆಳೆಸೋಣ. ನಮ್ಮೆಲ್ಲರಿಗಾಗಿ ಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಮಾನವರ ಒಳಿತಿಗಾಗಿ, ಎಲ್ಲರ ಕಲ್ಯಾಣಕ್ಕಾಗಿ, ಎಲ್ಲರ ಸುಖ ಶಾಂತಿಗಾಗಿ, ಎಲ್ಲರೂ ಭಾರತ ಭೂಮಿ ಪುಣ್ಯದಲ್ಲಿ ಬದುಕಬೇಕಂತಕ್ಕಂಥ ಸಂದೇಶವನ್ನ ಅನೇಕ ಮಹಾನ್ ಪುರುಷರು, ಮಹಾನುಭಾವರು, ಭಗವಾನ್ ಬುದ್ಧರು, ಅನೇಕ ಮಹಾನ್ ಸತ್ಪುರುಷರು ಎಲ್ಲವನ್ನು ಬಯಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಇಂಥ ಒಂದು ಕಾನೂನು ಬಾಹಿರತಕ್ಕಂಥ ಈ ಒಂದು ಆಸ್ತಿಯನ್ನ ತಂದಿರ್ತಕ್ಕಂಥ ಅದಕ್ಕೆ ನಾವು ಏನ್ ಮಾಡ್ತೇವೆ, ಅದಕ್ಕೆ ವಿರೋಧ ಮಾಡೋದ್ರ ಮುಖಾಂತರ ಅದಕ್ಕೆ ನಾವು ಇಂಥ ಒಂದು ಅದಕ್ಕೆ ತಿರಸ್ಕರಿದ ಮುಖಾಂತರ ಒಳತಿಗಾಗಿ ಸಮಾಜ ಒಳತಿಗಾಗಿ, ಸರ್ವರ ಒಳತಿಗಾಗಿ ಇದನ್ನ ವಿರೋಧಿಸಿ ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ತಮಗೆ ತಿಳಿಸುತ್ತಾ ಇನ್ನೊಂದು ಮಾತು, ಯಾಕಂದ್ರೆ ಇದು ಒಂದೇ ಸಮಾಜದಲ್ಲ, ಪ್ರತಿಯೊಂದು ಸಮಾಜದಲ್ಲಿ ನಾವು ಏಕತ್ರಿತವಾಗಿ ಹೋರಾಡ್ತಕ್ಕಂಥದ್ದು. ಇನ್ನು ನಮ್ಮ ಬುದ್ಧಿಸ್ಟ್ ಸಮಾಜ ಇವತ್ತು 3 ತಿಂಗಳಾಯ್ತು ಬುದ್ಧಗಯಾದಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದೆ ಧರಣಿ. ಅನಂತರ ನಾವು ಈಗಾಗಲೇ ಬೀದರ್ನಲ್ಲಿ 3 ಸಲ ಮಾಡಿದ್ದೇವೆ. ಅದಕ್ಕೂ ಕೂಡ ನಾವು ತಮ್ಮೆಲ್ಲರ ವತಿಯಿಂದ, ತಮ್ಮೆಲ್ಲರ ಸಹಕಾರದೊಂದಿಗೆ, ಎಲ್ಲರ ಸಹಕಾರದೊಂದಿಗೆ ಅದಕ್ಕೆ ನಾವು ಇದುವರೆಗೆ ವಿರೋಧಿಸ್ತೇವೆ. ನಾವು ಸಂಪೂರ್ಣವಾಗಿ ಆ ಬೌದ್ಧರ ಒಂದು ಆಸ್ತಿಯನ್ನ ಬೌದ್ಧರು ಕೊಡಬೇಕು ಮತ್ತು ಇಲ್ಲಿನ ಆಸ್ತಿಯನ್ನ ಸುರಕ್ಷಿತ ಎಲ್ಲರಿಗೆ ಸರಿ ಸಮಾನವಾಗಿ ಬರಬೇಕಂತ ಹೇಳಿ ಸಂದರ್ಭದಲ್ಲಿ ಕೋರ್ತಾ, ಕಾನೂನು ಒಂದು ಧರ್ಮಕ್ಕೆ ಸೀಮಿತವಾಗಿ ಧರ್ಮದ ಒಂದು ಅಧಿಕಾರವನ್ನು, ಸಂರಕ್ಷಣೆಯನ್ನು ಕಡಿತ ಮಾಡುವ ಸಲುವಾಗಿ ರಾಜಕೀಯ ದುರುದ್ದೇಶಗಳನ್ನು ನಾವು ಖಂಡಿಸ್ತೇವೆ. ಅದೇ ರೀತಿ ನಾವೆಲ್ಲರೂ ಎಲ್ಲ ಧರ್ಮೀಯರು ನಾವು ಒಂದಾಗಿ ಇದ್ದೇವೆ ಎಂಬಂತಹ ಸಂದೇಶವನ್ನು ಸಾರುತ್ತಾ ಈ ಒಂದು ರ್ಯಾಲಿಯಲ್ಲಿ ಬಹಳ ಸಂತೋಷದಿಂದ 2 ಗಂಟೆಯಿಂದ ಭಾಗವಹಿಸಲು ನನಗೆ ಸಂತೋಷವಾಗಿದೆ. ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನಮ್ಮ ದೇಶ ಪ್ರೇಮದ ಜೊತೆ ನಾವು ದೇಶದಲ್ಲಿ ಒಂದಾಗಿ ಬಾಳೋಣ ಎಂಬ ಸಂದೇಶವನ್ನು ಕೊಡುತ್ತಿದ್ದೇನೆ. अपनी गर्दन कटा सकता है लेकिन अपनी गर्दन को झुका नहीं सकता। याद रख लीजिए कि वक्फ बिल लाकर हुकूमत ने एक सोते हुए शेर को होशियार किया और ये शेर अब होशियार हो चुका है और ये शेर हर उस गीदड़ का मुकाबला करेगा जो हमारी शरीयत में, जो हमारे मसाइल के अंदर मुदाखलत करता है। अजीज़ाने गिरामी याद रख लीजिए कि वक्फ का जो कानून है ये मुसलमानों की शरीयत में मुदाखलत के साथ साथ वो हिंदुस्तान के दस्तूर से खिलवाड़ करता है। ये हिंदुस्तान की जमहूरियत के खिलाफ अपना रोल अदा करता है। मेरे पास पूरा डॉक्यूमेंट मौजूद है कि ये वक्फ कानून क्या है। इस डॉक्यूमेंट के अंदर मैं आपको बता सकता हूँ कि एक दफा भी इसका जो 40 अमेंडमेंट इस हुकूमत ने लाए हैं वक्फ के ताल्लुक से, एक अमेंडमेंट भी ना वो हिंदुस्तान के दस्तूर के मुताबिक है ना वो मुसलमानों की शरीयत के मुताबिक है। दिस एक्ट आज आप जानते हैं कि दस्तूर जिसकी हम दुहाई देते हैं, आर्टिकल 15, आर्टिकल 16, आर्टिकल 21, आर्टिकल 25 आप पढ़कर देखिए। ये दस्तूर इस बात की इजाजत देता है कि इस मुल्क में रहने वाला हर शहरी बिला लिहाज मजहब, रंग, नस्ल, इलाका व जिन्स के सब बराबर है। राइट टू इक्वालिटी, इट इज अ फंडामेंटल राइट ऑफ द इंडियन सिटीजन ऑफ इंडिया। और ये वक्फ एक्ट के जरिए हमारी इक्वालिटी के हक को महरूम किया गया। मेरे वक्फ बोर्ड के अंदर आप मुस्लिम नुमाइंदों के साथ गैर मुस्लिम को आप नुमाइंदा बनाते हैं। मुझे बताइए, जिस वक्फ बोर्ड के अंदर जिसका नाम मुस्लिम वक्फ बोर्ड है उसके अंदर कैसे गैर मुस्लिम को आप मेंबर बना सकते हैं? अगर आप बनाते हैं तो फिर मैं इस जिम्मेदार स्टेज से इस बात का आपसे मुतालबा करता हूं, हिंदू एंडोमेंट के अंदर भी आप अमेंडमेंट लाइए और हिंदू एंडोमेंट के अंदर भी मुसलमानों को नुमाइंदे दीजिए। इसी तरीके से Draupadi Murmu, Honorable President of India, Rashtrapati Bhavan, New Delhi, through the Deputy Commissioner Bidar. Subject: condemnation of the barbaric terrorist attack at Pahalgam. Respected ma'am, the mindless violence unleashed on the innocent tourists in Pahalgam, resulting in the tragic loss of 28 lives, has shaken the conscience of the nation and the world at large. We are deeply anguished and shocked
by the tragic loss of lives and the pain and agony it has brought to the family members of those killed. We express our heartfelt condolences to the bereaved families. We condemn in the strongest possible terms the terror attack, their perpetrators and their masterminds. We, the people of Bidar, stand in solidarity with the victims and their families. We request you to intervene and ensure that harshest punishment is served to the culprits, and at the same time ensure that the said inhuman, barbaric and diabolical incident is not used to create divisions in the society. ನಗರದಲ್ಲಿ ಡಿಪ್ಲೊಮಾ ನರ್ಸಿಂಗ್ ವಿದ್ಯಾರ್ಥಿಗಳ ವಸತಿ ನಿಲಯ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದರು. ನಗರದ ಸರ್ಕಾರಿ ನರ್ಸಿಂಗ್ ಶಾಲೆಯಲ್ಲಿ ನಡೆದ ಸರ್ಕಾರಿ ನರ್ಸಿಂಗ್ ಸ್ಕೂಲ್ನ 9ನೇ ಬ್ಯಾಚ್ ಹಾಗೂ ಬ್ರಿಮ್ಸ್ ಸುಶ್ರ ಕಾಲೇಜಿನ 3ನೇ ಬ್ಯಾಚ್ ವಿದ್ಯಾರ್ಥಿಗಳ ಪ್ರತಿಜ್ಞಾ ಬೋಧನೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ಸಿ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳ ವಸತಿ ನಿಲಯ ಈಗಾಗಲೇ ನಿರ್ಮಿಸಲಾಗುತ್ತಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಡಿಪ್ಲೊಮಾ ನರ್ಸಿಂಗ್ ವಿದ್ಯಾರ್ಥಿಗಳ ವಸತಿ ನಿಲಯವನ್ನು ನಿರ್ಮಿಸಬೇಕು ಎಂಬ ಸರ್ಕಾರಿ ನರ್ಸಿಂಗ್ ಸ್ಕೂಲ್ ಹಾಗೂ ಬ್ರಿಮ್ಸ್ ಸುಶ್ರ ಕಾಲೇಜು ಪ್ರಾಚಾರ್ಯ ರಾಜ್ಕುಮಾರ್ ಮಾಳ್ಗೆ ಅವರ ಮನವಿಗೆ ಸ್ಪಂದಿಸಿ ಈ ಭರವಸೆ ನೀಡಿದ್ದರು. ವರ್ಷದ ಒಳಗೆ ವಸತಿ ಗೃಹ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ರೋಗಿಗಳ ವೈದ್ಯಕೀಯ ಸೇವೆಯಲ್ಲಿ ಶುಶ್ರೂಷಕರ ಪಾತ್ರ ಬಹಳ ಮಹತ್ವದ್ದಾಗಿದೆ. ಕೋವಿಡ್ ವೇಳೆ ಶುಶ್ರೂಷಕರ ಜೀವದ ಹಂಗು ತೊರೆದು ಜನರ ಪ್ರಾಣ ಉಳಿಸಿದ್ದನ್ನು ಮರೆಯಲಾಗದ್ದು ಎಂದು ತಿಳಿಸಿದ್ದರು. ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಮಾತನಾಡಿ, ಶುಶ್ರೂಷಕರ ವೃತ್ತಿ ಬಹಳ ಶ್ರೇಷ್ಠವಾಗಿದೆ. ರೋಗಿಗಳ ಆರೈಕೆ ಮಾನವೀಯ ಸೇವೆಯಾಗಿದೆ ಎಂದು ಹೇಳಿದ್ದರು. ಅಧ್ಯಕ್ಷತೆ ವಹಿಸಿದ ರಾಜ್ಕುಮಾರ್ ಮಾಳ್ಗೆ ಮಾತನಾಡಿ, ಸರ್ಕಾರಿ ನರ್ಸಿಂಗ್ ಸ್ಕೂಲ್ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ಖಾಸಗಿ ಸ್ಕೂಲ್ಗಳಲ್ಲಿ ಬಹಳಷ್ಟು ಶುಲ್ಕ ಇದೆ. ಇಲ್ಲಿ ಅತ್ಯಂತ ಕಡಿಮೆ ಶುಲ್ಕವಿದ್ದು ವಿದ್ಯಾರ್ಥಿಗಳು ಇದರ ಲಾಭ ಪಡೆಯಬೇಕು ಎಂದು ತಿಳಿಸಿದರು. ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಪೂರೈಸಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳು ವಿಫುಲವಾಗಿವೆ ಎಂದು ಹೇಳಿದರು. ಡಿಪ್ಲೊಮಾ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾಸಿಕ ₹1,500 ಶಿಷ್ಯ ವೇತನ ಇದೆ. ಬೆಲೆ ಏರಿಕೆ ದಿನಮಾನಗಳಲ್ಲಿ ಇದನ್ನು ₹3,000ಕ್ಕೆ ಹೆಚ್ಚಿಸಬೇಕು ಎಂದು ಅವರು ಮನವಿ ಮಾಡಿದ್ದರು. ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಯೋಗಿ ಭಾಲ್ಕಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮೊಹಮ್ಮದ್ ಅಹಮುದ್ದೀನ್, ಇಮ್ಯಾನ್ಯುಯಲ್ ಕೋಡಿಕರ್ ಉಪಸ್ಥಿತರಿದ್ದರು. ಸಂಜಯ್ ಕುಮಾರ್ ಪಾಟೀಲ್ ಸ್ವಾಗತಿಸಿದರು. ಪ್ರಕಾಶ್ ಮಹಿಮಾಕರ್ ನಿರೂಪಿಸಿದರು. ನೆರವೇರಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಮ್ಮೆಯ ಸಚಿವರು ಎಲ್ಲರಿಗೂ ನೌಕರರಿಗಾಗಲಿ ಮತ್ತೆ ಎಲ್ಲೆಲ್ಲಿ ಕಾಲೇಜು ಶಾಲೆಗಳಿದೆ ಅಲ್ಲಿ ಅವರಿಗೆ ಕಾರ್ಯನಿರ್ವಹಿಸಲಿಕ್ಕೆ ಮಕ್ಕಳಿಗೆ ಬೇಕು ಬೇಡಿಕೆಗಳ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳಂತ ಸಚಿವರು. ಅದೇ ರೀತಿಯಾಗಿ ಮಾನ್ಯ ರಹೀಂ ಖಾನ್ ಸಾಹೇಬರು ಕೂಡ ಏನು ಈ ಕಟ್ಟಡವನ್ನು ಸುಸಜ್ಜಿತವಾದಂಥ ಕಟ್ಟಡ ಇದು ಹೈದರಾಬಾದ್ ಕರ್ನಾಟಕ ಅಂದರೆ KKRDBಯಲ್ಲಿ ಒಂದು 5 ಕೋಟಿ ಹಣವನ್ನು ಬಿಡುಗಡೆಗೊಳಿಸಿ ಈ ಒಂದು ಸುಸಜ್ಜಿತವಾದಂಥ ಬಿಲ್ಡಿಂಗ್ ಅನ್ನ ಕಟ್ಟಡ ಕಟ್ಟಲಿಕ್ಕೆ ಅವರ ಅನುದಾನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಸನ್ಮಾನ್ಯ ನಮ್ಮ ರಹೀಂ ಖಾನ್ ಸಾಹೇಬರಿಗೆ ನಮ್ಮ ವತಿಯಿಂದ ಅನಂತ ಧನ್ಯವಾದವನ್ನು ಸಲ್ಲಿಸ್ತೇವೆ. ಅದೇ ರೀತಿ ಸನ್ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಏನಂದ್ರೆ ಇವಾಗ BSc ನರ್ಸಿಂಗ್ ಶಾಲಾ ಮಕ್ಕಳಿಗೆ ನಮಗೆ ವಸತಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರಿ. ಅದೇ ರೀತಿಯಾಗಿ ಏನು ಡಿಪ್ಲೊಮಾ ನರ್ಸಿಂಗ್ ಇದೆ ಅವರಿಗೂ ಕೂಡ ಇಲ್ಲಿ ವಸತಿ ಕಟ್ಟಡದ ಒಂದು ಕೊರತೆ ಇದೆ. ಮಾನ್ಯ ಸಚಿವರಲ್ಲಿ 2 ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಇವರಿಗೂ ಕೂಡ ಒಂದು ಕಟ್ಟಡದ ಒಂದು ಅವಕಾಶವನ್ನ ಮಾಡಿಕೊಡ್ತೀರಿ ಎಂಬತಕ್ಕಂಥ ಮಕ್ಕಳ ಭರವಸೆಯೊಂದಿಗೆ ನಮ್ಮಲ್ಲಿ ಬೇಡಲಾಗಿದೆ. ಅದೇ ರೀತಿ ಏನು ಡಿಪ್ಲೊಮಾ ನರ್ಸಿಂಗಿಗೆ ಮಕ್ಕಳಿಗೆ ಮಾಸಿಕವಾಗಿ 1,500 ಒಂದು ಸ್ಟೈಪೆಂಡ್ ಬರುತ್ತೆ. ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, 1,500 ಈ ಕಾಲಕ್ಕೆ ಊಟ ಉಪಚಾರಕ್ಕೆ ಸಲ್ಲದಿಲ್ಲ. ಅದಕ್ಕೆ ಕನಿಷ್ಠ ಒಂದು 3,000 ಆದರೂ ಮಕ್ಕಳಿಗೆ ಪ್ರತಿ ತಿಂಗಳ ಒಂದು ಇದನ್ನ ಅವರಿಗೆ ಮಾಸಿಕ ಒಂದು ವೇತನವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೋರ್ತೇನೆ. ಅದಕ್ಕೆ ಸಾಹೇಬರಿಗೆ ಕೆಲಸದ ಒತ್ತಡ ಇದೆ, ಅವರು ಸಮಯ ಇಲ್ಲ, ಆದರೂ ಕೂಡ ನಮಗೆ ಸಮಯನ ನೀಡಿದ್ದಾರೆ. ಸಾಹೇಬರಲ್ಲಿ ಇವತ್ತು ವಂದಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಇವತ್ತು ನಿಮಗೆ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ ಹೇಳಿ
ಮನವಿ ಮಾಡಿದ್ದಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದರೆ ಇವತ್ತು ಬಂದಿದ್ದರೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಏಕೆಂದರೆ ನಿಮ್ಮ ವೃತ್ತಿ ಅತ್ಯಂತ ಪವಿತ್ರವಾದಂತಹ ಒಂದು ವೃತ್ತಿ. ಇದು ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ದೇವರು ಅಂದ್ರೆ ನಾವು ನೋಡ್ತೀವಿ ಇವತ್ತು ಎಲ್ಲಾ ಕಡೆ ಒಂದು ರೀತಿಯಲ್ಲಿ ದಿನೇ ದಿನೇ ರೋಗಗಳು ಜಾಸ್ತಿ ಆಗ್ತಾ ಇದೆ, ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅದು ನೋಡ್ಬೇಕಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಇವತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಹಳ ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧೆಯಲ್ಲಿ ಯಾರು ಇವತ್ತು ಮುಂಚೂಣಿಯಲ್ಲಿ ಇರ್ತಾರೆ, ಯೋಗ್ಯರಿರ್ತಾರೆ, ಅವರು ಗೆಲುವನ್ನು ಸಾಧಿಸ್ತಾರೆ. ನಾನು ಗೆಲ್ಲಲೇಬೇಕು, ಯಶಸ್ಸು ಪಡಿಬೇಕು, ನಮಗೆ ಕೀರ್ತಿ ಬರಬೇಕು, ಹಣ ಗಳಿಸಬೇಕು ಅಂತ ಹೇಳಿ ಮನುಷ್ಯನೇನೋ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಜನ ತಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಎಲ್ಲ ಕಡೆ ಮಾಲಿನ್ಯ ಇದೆ. ನಾವೆಲ್ಲ ನೈಸರ್ಗಿಕ ಸಂಪತ್ತು ನಮ್ಮ ಹಿರಿಯರಲ್ಲಿದ್ದರು, ಪೂರ್ವಜರಲ್ಲಿದ್ದರು, ಮಿತವಾಗಿ ಬಳಸ್ತಾ ಇದ್ರು. ಈಗ ನಾವೇನ್ ಮಾಡ್ತಾ ಇದ್ದೀವಿ, ಹಿಂದೆ 100 ಫೀಟ್ಗೆ ನೀರು ಸಿಗ್ತಾ ಇತ್ತು, ಬೋರಲ್ಲಿ ನೋಡಿದ್ರೆ 200ಗೆ ಸಿಗ್ತಾ ಇತ್ತು, ಈಗ 1000 ಫೀಟ್ಗೆ ಹೋಗಿದ್ದೇವೆ. ದಿನ ಐಶ್ವರ್ಯ ವಸ್ತುಗಳು ಬೇಕು ನಮ್ಗೆಲ್ಲ. ಹೀಗಾಗಿ ಹೊಸ ಕೈಗಾರಿಕೆಗಳು ಆಗ್ತಾ ಇದೆ. ಆ ಕೈಗಾರಿಕೆಗಳಿಂದ ಹೊರಸೂಸುವ ಏನೊಂದು ಕಾರ್ಬನ್ ಡೈಆಕ್ಸೈಡ್ ಇದೆ, ಇಂಗಾಲ್ ಇದೆ. ಆ ಇಂಗಾಲ್ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ, ವಾಯು ಮಾಲಿನ್ಯ ಆಗ್ತದೆ. ಬೀದರ್ ನಗರದ ಕ್ರಾಂತಿ ಗಣೇಶ್ ಮಂದಿರಕ್ಕೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಾಕಿಸ್ತಾನ ಜೊತೆ ಯುದ್ಧ ಅನಿವಾರ್ಯ ಇಲ್ಲ ಎಂಬ ಸಿದ್ದರಾಮಯ್ಯನವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿ ಸಿಎಂ ಪಾಕ್ ಏಜೆಂಟ್ ಎಂದು ಹರಿಹಾಯ್ದರು. ಸಿದ್ದರಾಮಯ್ಯ, HC ಮಹದೇವಪ್ಪ, ಜಮೀರ್ ಅಹಮದ್ ಮಗ ಏನಾದರೂ ಕಾಶ್ಮೀರಕ್ಕೆ ಹೋಗಿದ್ದರೆ ಜಮೀರ್ ಮಗ ಮಾತ್ರ ವಾಪಸ್ ಬರುತ್ತಿದ್ದ. ಸಿದ್ದರಾಮಯ್ಯಗೆ ನಾಚಿಕೆ, ಮಾನ ಮರ್ಯಾದೆ ಇಲ್ಲ ಎಂದು ವಾಗ್ದಾಳಿ ನಡೆಸಿದರು. ಪಾಕಿಸ್ತಾನ ಜೊತೆಗೆ ಯುದ್ಧ ಬೇಡ ಎಂದು ಹೇಳೋಕೆ ಇವನ್ಯಾರು ಎಂದು ಸಿಎಂ ವಿರುದ್ಧ ಏಕವಚನದಲ್ಲೇ ಮಾತನಾಡಿದ ಯತ್ನಾಳ್, ಇಂಥವರನ್ನ ಹಿಂದೂಗಳು ಹೀನಾಯವಾಗಿ ಸೋಲಿಸಿದ್ದಾಗಲೇ ಬುದ್ಧಿ ಬರುತ್ತೆ ಎಂದರು. ಸರ್ವಪಕ್ಷ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಗೈರಾಜರಾಗಿರುವುದಕ್ಕೆ ಕೈ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರೇ ಸಭೆಗೆ ಹಾಜರಾಗಬೇಕು ಅನ್ನೋದು ಅನಿವಾರ್ಯವಿಲ್ಲ. ಸಿದ್ದರಾಮಯ್ಯನವರು ಪಾಕಿಸ್ತಾನ್ ಏಜೆಂಟ್ ಆಗಿದ್ದು ದೇಶ ಬಿಟ್ಟು ತೊಲಗಲಿ ಎಂದು ಗುಡುಗಿದರು. ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹಿಂದೂಗಳನ್ನು ಹುಡುಕಿಕೊಂಡಿದ್ದಾರೆ. ದೇಶದಲ್ಲಿ ಹಿಂದೂಗಳು ಜಾತಿ ಅಂತ ಕಿತ್ತಾಡದೆ ಒಂದಾಗಿರಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರೇ ದೇಶದಲ್ಲಿ ಇಸ್ಲಾಂ ಇದ್ದರೆ ಶಾಂತಿ ಇರಲ್ಲ ಹಾಗೂ ಮಹಾತ್ಮ ಗಾಂಧಿ ಅವರನ್ನ ರಾಷ್ಟ್ರಪಿತ ಅಂತ ಕರೆಯಬೇಡಿ ಎಂದಿದ್ದಾರೆ. ಪಾಕ್ ಭಾರತ ಪ್ರತ್ಯೇಕ ರಾಷ್ಟ್ರ ನಿರ್ಮಾಣ ವೇಳೆ ಎಲ್ಲ ಹಿಂದೂಗಳು ಭಾರತಕ್ಕೆ ಬರಲಿ, ಇಲ್ಲಿನ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿ ಎಂದು ಬಾಬಾ ಸಾಹೇಬರು ಹೇಳಿದ್ದರು. ಆದರೆ ಏನಾಯಿತು ಎಂಬುದು ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ಇಷ್ಟವಿದ್ದರೆ ಪಾಕಿಸ್ತಾನಕ್ಕೆ ಹೋಗಿ PM ಆಗಲಿ ಎಂದರು. ಆ ಬಸವಣ್ಣನ ಅನುಭವ ಮಂಟಪನೇ ಇವತ್ತು ಅಲ್ಲಿ ದರ್ಗಾ ಕಟ್ಟಾರ. ಆದರೆ ಅದ್ರ ಬಗ್ಗೆ ಕೆಲವೊಂದು ಬಸವ ಪ್ರೇಮಿಗಳು ಮಾತಾಡೋದೇ ಇಲ್ಲ. ಅವ್ರು ಬೇರೆದ್ರಾಗ ಬಗ್ತಾರೆ. ವೀರ ಶೈವ ಲಿಂಗಾಯತರು ಬೇರೆ ಇತ್ತು. ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ. ಕಾಶ್ಮೀರದಲ್ಲಿ ಗುಂಡು ಹಾಕಿದಾರಲ್ಲ ಭಯೋತ್ಪಾದಕರು, ಏನು ಕೇಳಿ ಗುಂಡು ಹಾಕಿದ್ರು, ಯಾವ ಜಾತಿ ಅಂತ ಕೇಳಿದ್ರು. ನಿನಗದೇನೋ ಅವ್ರು ಕಲ್ಮ ಓದ್ಲಾಕ್ಕೆ ಬರ್ತೈತೆ ಅನ್ನೋದು ಕೇಳಿದ್ರು. ಅಂದಾಗ ನಾವು ಎಲ್ಲ ಈಗ ಲಿಂಗಾಯತರು, ವೀರ ಶೈವರು ಇದ್ರಾಗ ಜಗಳಾಡ್ಕೊತ ಹೋದ್ರೆ ನಾಳೆ ನೀವು ವೀರ ಶೈವರದಿರೋ ಲಿಂಗಾಯತರದಿರೋ ಕೇಳೋದಿಲ್ಲ. ಸಿದ್ದರಾಮಯ್ಯನ ಮಗ ಏನಾರೇ ಕಾಶ್ಮೀರಕ್ಕೆ ಹೋಗಿದ್ರೆ, ನಮ್ಮ ಜಮೀರ್ ಅಹಮದ್ ಖಾನನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, SC ಮಹದೇವಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಜಮೀರ್ ಅಹಮದ್ ಖಾನನು ಒಬ್ಬನೇ ಹೊರಗೆ ಬರ್ತಿದ್ದ. ಅವನ ಮಗ ಇವರಿಬ್ಬರು ಗುಂಡು ಹಾಕ್ತಿದ್ರು. ಯಾಕಂದ್ರೆ ಇವರಿಬ್ಬರು ಹಿಂದೂ ಅದಾರ. ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ. ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಏಜೆಂಟಾಗಿ ಇವತ್ತು ಮಾತಾಡ್ಯಾರ. ಯುದ್ಧ ಬೇಕಾಗಿಲ್ಲ ಅಂತ ಹೇಳೋ ಯಾರು? ನೀ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ, ಪಾಕಿಸ್ತಾನ ಒಂದು ಭಾಗದ ಮುಖ್ಯಮಂತ್ರಿ. ಅಂದ್ರೆ ಎಲ್ಲಿ ನೋಡ್ರಿ, ಅವ್ರು ಅಟ್ಟೆ ಊಟದ ತಿಳ್ಕೊಂಡಾರ. ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗೋದಿಲ್ಲ, ಎಲ್ಲಿವರೆಗೆ ಇಂಥ ನಾಲಾಯಕರನ್ನ ಹೀನಾಯವಾಗಿ ಹಿಂದೂಗಳು ಸೋಲಿಸೋದಿಲ್ಲ. ಇವ್ರು ಹಿಂಗೆ ಮಾತಾಡ್ತಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತು ಹೇಳಿದರು, ಯಾವಾಗ ಹಿಂದುತ್ವ ದೇಶದಲ್ಲಿ ಜಾಗೃತ ಆದರೆ ಅಂಗಿ ಮ್ಯಾಗ ಜನಿವಾರ ಹಾಕೊಂಡು ಅಡ್ಡಾಡ್ತಾ ಇರ್ತಾರೆ.
ಈಗ ಕಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನದ ಹೋಗ್ಲಕತ್ತಾರೆ. ಮೊದಲು ಯಾವ ದೇವಸ್ಥಾನ ಬರ್ತಿದ್ದಿಲ್ಲ, ಅವ್ರು ಬರೇ ಮಸೂದಿಗೆ ಹೋಗ್ತಿದ್ರು, ಅಲ್ಲೇ ನಮಾಜ್ ಮಾಡ್ತಿದ್ರು. ಅದಕ್ಕೆ ಕಾರಣ ಏನಂದ್ರೆ ಇವತ್ತು ಹಿಂದೂಗಳು ಒಂದಾಗುವಂಥ ಕಾಲ ಅನಿವಾರ್ಯ ಬಂದಿದೆ. ನಾವು ಎಲ್ಲರೂ ಕೂಡಿ ನಮ್ಮ ದೇಶದ ಪರವಾಗಿ ಮಾತಾಡಬೇಕು. ಭಾರತದ ಪಾಕಿಸ್ತಾನದ ಏಜೆಂಟ್ರಂಗೆ ಮಾತಾಡಿದ್ರೆ ನಾ ಹೇಳ್ತೀನಿ ಅವ್ರು ಪಾಕಿಸ್ತಾನದವ್ರಿಗೆ ಹುಟ್ಟಿದ್ದಾರೆ ಅನ್ನೋಂಥ ಸರ್ಟಿಫಿಕೇಟ್ ನಾ ಕೊಡ್ತಾ ಇದ್ದೀನಿ. ಮೋದಿಯವ್ರ ಯಥಾರ್ಥ ಸುರಕ್ಷಿತ ಅದೀವಿ. ಹುಚ್ಚ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ನೀವು ಯಾರೂ ಉಳಿತಿದ್ದಿಲ್ಲ. ಏನು ಹೆಸರು ಯುದ್ಧ ಮಾಡಬೇಕು ಬಿಡಬೇಕು, ಅಲ್ಲಿ ಪರಿಸ್ಥಿತಿ ಏನು ಅನ್ನೋದು ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಇವ್ರು ನೋಡ್ರಿ, ಒಂದು ಸಿಂಧೂ ನದಿಯ ಇದನ್ನೇ ಬಂದ್ ಮಾಡ್ಯಾರ. ಆದ್ರೆ ಪಾಕಿಸ್ತಾನಕ್ಕಿಂತ ಹೊಯ್ಕೊಳ್ಳೋರು ಇಲ್ಲಿ ಅದಾರ ನಮ್ಮ ಕರ್ನಾಟಕದಾಗ. ಒಬ್ಬ ಏನೋ ಅಯೋಗ್ಯ ನಮಗ ಪತ್ರ ವಕ್ತಾರತ್ತವ ಕಾಂಗ್ರೆಸ್ ಹೇಳ್ತಾನೆ ಹೆಚ್ಚಿಗೆ ಮಳೆ ಆಗಿ ನೀರಾದ್ರೆ ಏನು ಮಾಡೋರುತ್ತೆ. ಕಾವೇರಿ ಒಳಗೆ ಜಗಳಾಡ್ತೀವಿ ನಾವು ತಮಿಳ್ನಾಡಿದ್ರೆ. ಅವಾಗ ಸಿಕ್ಕಾಪಟ್ಟೆ ಮಳೆ ಆದಾಗ ಏನಾಗ್ತಿತ್ತು, ಅದು ಡ್ಯಾಮ್ ಜಿಗಿದು ಹೋಗ್ತದೆ, ಹಂಗೆ ಹೋಗಲಕ್ಕ. ಅದನ್ನೆಲ್ಲ ನೀರು ವಾಪಸ್ ನಮ್ಮ ದೇಶ ಒಳಗೆ ಬಂದುಬಿಡ್ತದಂದ್ರೆ ಮೊದಲೇದೇ ಭಾಳ ದೊಡ್ಡ ಇದು ನಿರ್ಣಯ ತೊಗೊಂಡಿದ್ದು ನರೇಂದ್ರ ಮೋದಿಯವರು. ಮತ್ತು ಅದು ಅವ್ರ ರಾಜತಾಂತ್ರಿಕರು ಹೊರಗೆ ಹಾಕುವಂಥದ್ದು, ಇಲ್ಲಿರುವಂಥ ಪಾಕಿಸ್ತಾನಿಯರು ಹೊರಗೆ ಹಾಕೋದು, ಇವೆಲ್ಲ ಕಠಿಣ ನಿರ್ಣಯಗಳೇ. ನರೇಂದ್ರ ಮೋದಿಯವರು ಮುಸ್ಲಿಂ ರಾಷ್ಟ್ರಗಳಲ್ಲಿಯೂ ಸಹ ಸಪೋರ್ಟ್ ಸಿಗ್ತಾ ಇದೆ. ಇವತ್ತು ಮೊನ್ನೆ ಅವರು ಸೌದಿಗೆ ಹೋಗಿದ್ದರು. ಅಂದ್ರೆ ಇಲ್ಲಿರುವಂಥ ಈ ನಕಲಿ ಮುಸ್ಲಿಮ್ರಲ್ಲ, ಸೌದಿ ಒಳಗಿರುವಂತಾರೆ ಅವರು ಅಸಲಿ, ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಎಲ್ಲ ಏನು ಅದಕ್ಕೆ ಖಡ್ಗಕ್ಕೆ, ಔರಂಗಜೇಬನ ಖಡ್ಗಕ್ಕೆ, ಟಿಪ್ಪು ಸುಲ್ತಾನ್ ಖಡ್ಗಕ್ಕೆ, ನಿಜಾಮನ ಖಡ್ಗಕ್ಕೆ ಸಾಬರಾಗ್ಯಾರಲ್ಲ, ಸಾಮಾನು ಕತ್ತರಿಸ್ಕೊಂಡಾರಲ್ಲ, ಅವರು ನನ್ನ ಕಂಟ್ರಿ ನನ್ನ ಮಕ್ಕಳ ಇವರಲ್ಲಿ ಇಲ್ಲಿ ಕರ್ನಾಟಕದಾಗ ಎಷ್ಟು ಭದ್ರತೆ ಕೊಟ್ಟಾರ್ರಿ ಹಿಂದೂಗಳಿಗೆ. ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ಇಡೀ ದೇಶದ ಕ್ಷಮೆ ಬಿಡು. ಇಲ್ಲಿಗ ನಾ ಹೇಳ್ತೇನೆ, ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟು. ಅವ ನಮ್ಮ ಕರ್ನಾಟಕ ಮುಖ್ಯ ಅಂದ್ರಲ್ಲ, ಪಾಕಿಸ್ತಾನ ಮುಖ್ಯ. ಅವ್ರಿಗೆ ಹೋಗಿ ಮುಂದಿನ ಸಲ ಅಲ್ಲೇ ಪ್ರಧಾನಮಂತ್ರಿ ಆಗಲಿ, ಇಲ್ಲಿ ಬೇಡ. ಎಲ್ಲ ನಾಟಕ ಇವೆಲ್ಲ. ಈಗ 2 ದಿವಸದಿಂದ ಹೊಂಟೈತಿದ್ದು ಹೊಸ ಡೈಲಾಗ್. ಅಂದ್ರೆ ಇವರು ಮುಸ್ಲಿಮ್ ಸಪೋರ್ಟ್ ಮಾಡಿದ್ರಂತೇಳಿ ಅಲ್ಲಿರೋರೇ ಯಾರ್ಯಾರು ಮಾಹಿತಿ ಕೊಟ್ಟರು, ಯಾರು ಇದನ್ನು ಎಲ್ಲ ಮಾಡಿಕೊಟ್ಟವ್ರು ಯಾರು ಅನ್ನೋದು ಈಗ ಅವ್ರ ಮನೆಗೆ ಹೋಗಿ ಐಡೆಂಟಿಫೈ ಮಾಡ್ಲಕತ್ತಾರಲ್ರಿ ಮಿಲ್ಟ್ರಿ ಅವರು. ಸುಮ್ಮನೆ ಎಲ್ಲ ಇಲ್ಲಿ ಕೂತ್ ಹೇಳ್ತಾ ಏನು ಅಲ್ಲಿ ಹೋಗಿ ನೋಡಿ ಬಂದ ನಾನು ನಮ್ಮ ಎಕ್ಸೈಸ್ ಮಿನಿಸ್ಟ್ರು. ಎಕ್ಸೈಸ್ ಮಿನಿಸ್ಟ್ರು ಹೋಗಿ ನೋಡಿ ಬಂದ, ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿ ಬಂದಾನೇನ್ರಿ ಅಲ್ಲಿ? ಇಲ್ಲ, ಅವ್ರ ಜಾತಿ ಕೇಳಿಲ್ಲತ್ತ. ಆ ಪ್ರಿಯಾಂಕಾ ಖರ್ಗೆ ಏನಾರೇ ಸ್ವಾಭಿಮಾನ ಐತೆ? ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಕೊಲೆ ಮಾಡ್ತಾರೆ ರಜಾಕರು. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ರಜಾಕರು ಮಲ್ಲಿಕಾರ್ಜುನ ತಾಯಿನ ಕೊಲೆ ಹೊಡಿತಾರೆ. ಗಿಡದ ಬುಡಕ್ಕೆ ಡಕೊಂಡಿರ್ತಾನೆ ಇದೇ ಮಲ್ಲಿಕಾರ್ಜುನ ಖರ್ಗೆ. ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾರ, ಏನು ಹೇಳ್ತಾರ, ರಜಾಕರು ಹೊಡೆದಿಲ್ಲ, ಅದು ಹಿಂದೂ ಮುಸ್ಲಿಂ ಅಲ್ಲ. ಮತ್ತೇನು ಹೇಳ್ಬೇಕಂತ ಇಂಥ ಅಯೋಗ್ಯರೆಲ್ಲ. ಇವತ್ತು ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಎಲ್ಲಿ ಅಧ್ಯಯನ ಮಾಡೀವಿ? ಅಂಬೇಡ್ಕರ್ ಹೇಳ್ತಾರೆ 1942ರಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ, ನಾನು ಭಾರತ ಪಾಕಿಸ್ತಾನ ಎರಡೋ ದೇಶ ಆಗಲಿಕ್ಕೆ ನಾನು ಒಪ್ಪಿಗೆ ಇಲ್ಲ. ಒಂದು ವೇಳೆ ನೆಹರೂನೇ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳ್ಯಾರ, ಗಾಂಧಿಯನ್ನು ಮಹಾತ್ಮ ಅನ್ಬೇಡ್ರಿ, ಗಾಂಧಿಯನ್ನು ರಾಷ್ಟ್ರಪಿತ ಅನ್ಬೇಡ್ರಿ, ಅದಕ್ಕೆ ಯೋಗ್ಯ ಇಲ್ಲ. ಯಾರು? ಬಾಬಾ ಸಾಹೇಬ್ರು ಹೇಳಿದ್ದು. ಮುಂದೆ ಬಾಬಾ ಸಾಹೇಬ್ ಹೇಳ್ತಾರೆ, ಒಂದು ವೇಳೆ ಭಾರತವನ್ನು ಒಡಿದಾದರೆ, ಎರಡು ರಾಷ್ಟ್ರ ನೀವು ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬಂದ ಮೇಲೆ 2 ರಾಷ್ಟ್ರಗಳನ್ನು ಮಾಡಬೇಕಂತ ಯಾರು? ಬಾಬಾ ಸಾಹೇಬ್ರು. ಯಾಕೆ ಹೇಳಿದ್ರಂದ್ರೆ, ಇಸ್ಲಾಂ ಎಂದು ಮತ್ತೊಂದು ಧರ್ಮವನ್ನು ಅಂತಮ್ರ ತಿಳ್ಕೊಂಡಿಲ್ಲ. ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರುವುದಿಲ್ಲ. ಇಸ್ಲಾಂ ಇರೋದ್ರಿಂದ ಭಾರತಕ್ಕೆ ನೆಮ್ಮದಿ ಇರುವುದಿಲ್ಲ. ಇವತ್ತು ಸತ್ಯ ಆಗ್ಲಿಕ್ಕತ್ತಿದ್ದಿಲ್ಲ ಅಂಬೇಡ್ಕರ್ ಹೇಳಿದ್ದು. ಅಂಬೇಡ್ಕರ್ ಅವ್ರನ್ನ ನಾವು ದೂರಿಟ್ಟಿವಿ ಎಲ್ಲರೂ. ಅಂಬೇಡ್ಕರ್ ಅಂದರೆ ದಲಿತು, ಅಂಬೇಡ್ಕರ್ ಅಂದರೆ ಯಾರಿಟ್ಟವರು? ಮೇಲ್ಜಾತಿಯವರು ಪ್ಲಸ್ ಕಾಂಗ್ರೆಸ್. ಅವ್ರಿಗೆ ಭಾರತ ರತ್ನ ಅವ್ರು ಕೊಡಲಿಲ್ಲ ಕಾಂಗ್ರೆಸ್ನವ್ರು. ನೆಹರು ತಾನೇ ತೊಗೊಂಡ ಭಾರತ ರತ್ನ, ಇಂದಿರಾ ಗಾಂಧಿ ತಾನೇ ತೊಗೊಂಡಳು, ರಾಜೀವ್ ಗಾಂಧಿ ತಾನೇ ತೊಗೊಂಡ. ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲಿ ಅವ. ಇಲ್ಲಿ ಕರ್ನಾಟಕದಿಂದ ಮೊದಲು ಕಿತ್ಕೊಂಡು ಹೋಗಲ್ಲ ಕಡೆ ಸಾಬ್ರ ಕಡೆ ಸ್ವಲ್ಪ ಹಿಂಗೆ ದಾಡಿ ಗಿಡಿ ಬಿಟ್ಟರೆ ಎಸ್ ಅತ್ತಾರ ಅವ್ರು.
ಇಂದು ನಾಳೆ ಹಾಗೂ ಏಪ್ರಿಲ್ 30ರಂದು ನಗರದಲ್ಲಿ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಜ್ ಖಂಡ್ರೆ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಇಂದು ಬೆಳಗ್ಗೆ 6 ಗಂಟೆಗೆ ನಗರದ ಕೆಬಿ ಹತ್ತಿರವಿರುವ ಶರಣೋದ್ಯಾನದಲ್ಲಿ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರ ಸಾನ್ನಿಧ್ಯ ವಹಿಸಲಿರುವ ಕಾರ್ಯಕ್ರಮದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಬಶೆಟ್ಟಿ ಅಧ್ಯಕ್ಷತೆ ವಹಿಸುವರು. ಉತ್ಸವ ಸಮಿತಿಯ ಗೌರವ ಸಲಹೆಗಾರರಾದ ಶಕುಂತಲಾ ಬೆಲ್ದಾಳೆ, ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ನಂತರ ಶಿವಕುಮಾರ್ ಪಾಂಚಾಳ್ ಹಾಗೂ ಸಂಗಡಿಗರಿಂದ ವಚನ ಸಂಗೀತ ಕಾರ್ಯಕ್ರಮ ಜರುಗುವುದು ಎಂದು ಮಾತನಾಡುತ್ತಾ ಹೇಳಿದರು. ಇಂದು ಸೋಮವಾರ ಸಂಜೆ 6 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗುವುದು. ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಲಿದ್ದು, ಹುಲ್ಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ನೇತೃತ್ವವನ್ನು ವಹಿಸುವರು. ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರ ಸಮ್ಮುಖ ವಹಿಸುವರು. ಸಂಸದ್ ಸಾಗರ್ ಖಂಡ್ರೆ ಸಮಾರಂಭ ಉದ್ಘಾಟಿಸಲಿದ್ದು, ಉತ್ಸವ ಸಮಿತಿಯ ಗೌರವ ಸಲಹೆಗಾರ ಶಿವಶರಣಪ್ಪ ವಾಲಿ ಗುರುಬಸವ ಪೂಜೆ ನೆರವೇರಿಸುವರು. ಈ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ವಚನ ಪಠಣ ಮಾಡುವರು. ತಾನು ಅಧ್ಯಕ್ಷತೆ ವಹಿಸುವೆನು. ವಿಶೇಷ ಉಪನ್ಯಾಸಕರಾಗಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಪ್ಪುಗೆರೆ ಸೋಮಶೇಖರ್, ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಸಮಿತಿಯ ಗೌರವ ಸಲಹೆಗಾರರಾದ ಬಿಜಿ ಶೆಡ್ಗರ್, ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ಬಾಬು ವಾಲಿ, ಉಪಾಧ್ಯಕ್ಷ ದೀಪಕ್ ವಾಲಿ, ಕೋಶಾಧ್ಯಕ್ಷ ಡಾಕ್ಟರ್ ರಜನೀಶ್ ವಾಲಿ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದರು. ನಾಳೆ ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಶರಣ ಉದ್ಯಾನದಲ್ಲಿ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರ ಸಾನ್ನಿಧ್ಯದಲ್ಲಿ ವಚನ ಪಾರಾಯಣೆ ಜರುಗುವುದು. ವಿಜಯಲಕ್ಷ್ಮಿ ಕೌಟ್ಗೆ ಅಧ್ಯಕ್ಷತೆ ವಹಿಸಲಿದ್ದು, ಸಪ್ನಾ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ಡಾಕ್ಟರ್ ದೇವಕಿ ನಾಗೂರೆ, ಶೀಲಾ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಸುವರ್ಣ ಧನ್ನೂರ್, ಭಾರತಿ ವಸ್ತ್ರತ್ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ನಂತರ ವೈದ್ಯನಾಥ್ ಸಜ್ಜನ್ ಶೆಟ್ಟಿ ಹಾಗೂ ಸಂಗಡಿಗರಿಂದ ವಚನ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ನಾಳೆ ಮಂಗಳವಾರ ಸಂಜೆ 6 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಸಂಗೀತ ಕಾರ್ಯಕ್ರಮ ಜರುಗುವುದು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಗುರುಬಸವ ಪಟ್ಟದೇವರು ವಹಿಸಲಿದ್ದು, ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮಿಗಳು, ಪೂಜ್ಯ ಸಿದ್ದರಾಮ ಶರಣರು ಬೆಲ್ದಾಳ್, ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿ, ಮಾತೆ ಮೈತ್ರಾದೇವಿ ತಾಯಿಯವರ ಸಮ್ಮುಖ ವಹಿಸಲಿದ್ದು, ಬಸವರಾಜ ಬುಳ್ಳ ಸಮಾರಂಭ ಉದ್ಘಾಟಿಸುವರು. ಬಸವರಾಜ್ ಥನ್ನೂರ್, ಮಡಿವಾಳಪ್ಪ ಮಂಗಲ್ಗಿ, ಚಂದ್ರಶೇಖರ್ ಹೆಬ್ಬಾಳೆ, ಆನಂದೇವಪ್ಪ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಈ ಸಂದರ್ಭದಲ್ಲಿ ಮಹೇಶ್ವರಿ ಪಾಂಚಾಳ್ ಹಾಗೂ ಪ್ರಿಯಾಂಕಾ ಗುರುದೇವ್ ಅವರಿಂದ ದೇಶಭಕ್ತಿ ಗೀತೆ ಗಾಯನ ಜರುಗಲಿದೆ. ನಂತರ ಗುರು ಚನ್ನಬಸವ ಸಾಂಸ್ಕೃತಿಕ ಕ್ರೀಡಾ ಕಲಾ ವೇದಿಕೆ ವತಿಯಿಂದ ಜೈ ಜವಾನ್ ನಾಟಕ ಕಾರ್ಯಕ್ರಮ ಜರುಗುವುದು. ಏಪ್ರಿಲ್ 30 ಬುಧವಾರದಂದು ಸಂಜೆ 5:30 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಹಾಗೂ ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ ಜರುಗಲಿದೆ. ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಲಿದ್ದು, ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು, ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು, ಪೂಜ್ಯ ಪ್ರಭುದೇವರ ನೇತೃತ್ವ ವಹಿಸುವರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮೆರವಣಿಗೆಗೆ ಚಾಲನೆ ನೀಡುವರು. ಪೌರಾಡಳಿತ ಸಚಿವ ರಹೀಂ ಖಾನ್, ಬೀದ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬುಡಾ ಅಧ್ಯಕ್ಷ ಬಸವರಾಜ್ ಜಪ್ಶೆಟ್ಟಿ, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸುದ್ದೀನ್, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ, ಎಸ್ಪಿ ಪ್ರದೀಪ್ ಗುಂಡಿ, ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥ್ ರಾವ್ ಮಲ್ಕಾಪುರೆ, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಮಾಜಿ ಶಾಸಕ ಅಶೋಕ್ ಖೇಣಿ, ಉದ್ಯಮಿ ಗುರುನಾಥ್ ಕೊಳ್ಳೂರ್ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ತಾನು ಅಧ್ಯಕ್ಷತೆ ವಹಿಸುವುದಾಗಿ ಜಯರಾಜ್ ಖಂಡ್ರೆ 3 ದಿವಸಗಳ ಕಾರ್ಯಕ್ರಮ ವಿವರಿಸಿದ್ದರು. ಉತ್ಸವ ಸಮಿತಿಯ ಗೌರವ ಸಲಹೆಗಾರರಾದ ಶಿವಶರಣಪ್ಪ ವಾಲಿ ಹಾಗೂ ಬಾಬು ವಾಲಿ ಮಾತನಾಡಿದ್ದರು. ಪ್ರಧಾನ ಕಾರ್ಯದರ್ಶಿ ಸಂಜುಕುಮಾರ್ ಪಾಟೀಲ್, ಕೋಶಾಧ್ಯಕ್ಷ ಡಾಕ್ಟರ್ ರಜನೀಶ್ ವಾಲಿ, ಉಪಾಧ್ಯಕ್ಷ ದೀಪಕ್ ವಾಲಿ, ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಬಶೆಟ್ಟಿ, ಶಕುಂತಲಾ ಬೆಲ್ದಾಳೆ, ಗೌರವ ಸಲಹೆಗಾರರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಗುರುನಾಥ್ ಕೊಳ್ಳೂರ್, ಧನರಾಜ್ ಹಂಗರ್ಗಿ, ಬಸವರಾಜ್ ಥನ್ನೂರ್, ಪ್ರಚಾರ ಸಮಿತಿ ಅಧ್ಯಕ್ಷ ಡಿಕೆ ಗಣಪತಿ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. 28, 29 ಮತ್ತು 30ರಂದು ನಡೆಯುವ ಎಲ್ಲ ಕಾರ್ಯಕ್ರಮದ 28ನೇ ತಾರೀಕಿಗೆ ಮುಂಜಾನೆ ಇಷ್ಟಲಿಂಗ ಪೂಜಾ ಶರಣ ಉದ್ಯಾನದಲ್ಲಿ ನಡೆಯಲು ಆಗುತ್ತದೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಕ್ಕ ಗಂಗಾಂಬಿಕಾ ಅಕ್ಕನವರು ನಡೆಸಿಕೊಡಲಿದ್ದಾರೆ. ಅಧ್ಯಕ್ಷತೆ ಅಕ್ಕ
ವಿಜಯಶ್ರೀ ಬಶೆಟ್ಟಿ ಅಧ್ಯಕ್ಷರು, ಬಸವ ಜಯಂತಿ ಉತ್ಸವದ ಮಹಿಳಾ ಅಧ್ಯಕ್ಷರು, ನಮ್ಮ ಮುಖ್ಯ ಅತಿಥಿಗಳು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಕುಂತಲಾ ಬೆಲ್ದಾಳೆ ಅವರು, ಅನೇಕ ಥರ ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಶರಣರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ 29/4/2025 ಮುಂಜಾನೆ 11ರಿಂದ 5 ಗಂಟೆವರೆಗೆ ಲಿಂಗೈಕ್ಯ ಶಕುಂತಲಾ ವಾಲಿ ಅವರ ಒಂದು ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ವಾಲಿಶ್ರೀ ಆಸ್ಪತ್ರೆಯಲ್ಲಿ ಮಾಡಲಾಗಿರುತ್ತದೆ. ಅದಕ್ಕೂ ಕೂಡ ತಾವು ಎಲ್ಲರೂ, ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಸಹಕಾರ ಮಾಡಿ ಆದಷ್ಟು ಎಲ್ಲರಿಗೂ ಪ್ರಚಾರ ಕೊಟ್ಟು ಜಾಸ್ತಿ ತಾವು ಇದಕ್ಕೆ ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ನಾ ಕಳಕಳಿಯಿಂದ ಕೇಳ್ಕೊಂಡು, ಎಲ್ಲ ನಮ್ಮ ಹಿರಿಯರ ಬಂದಿದ್ರಿ, ಎಲ್ಲರೂ ನಮ್ಮ ಪತ್ರಕರ್ತರಿಗೂ, ನಮ್ಮ ಹಿರಿಯರಿಗೂ, ನಮ್ಮ ಹಿತೈಷಿಗಳಿಗೂ, ಎಲ್ಲ ಬಸವ ಅಭಿಮಾನಿಗಳಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಂದ್ರೆ, ಇದು ಮೆರವಣಿಗೆಯಲ್ಲಿ ತಾವು ಆದಷ್ಟು ಒಂದು ಪ್ರಚಾರ ಕೊಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಬಸವ ತತ್ವ ಅನುಯಾಯಿಗಳ ಇದು ಯಾವುದೇ ಒಂದು ಜಾತಿ ಧರ್ಮ ಅಲ್ಲ. ಇದು ಬಸವ ತತ್ವವನ್ನು ಒಪ್ತಕ್ಕಂಥ ಯಾರೇ ವ್ಯಕ್ತಿ ಇರಲಿ ಅವ್ರದ್ದಿದು ಧರ್ಮ. ಒಂದು ಜಾತಿಗೆ ಅನ್ನೋದಿಲ್ಲ. ಈಗ ಅದು ವಿಶ್ಲೇಷಣೆಗೆ ಹೋದ್ರೆ ಮತ್ತೆ ಬೇರೆ ಆಗ್ತದೆ. ಇವು ಯಾವ ಧರ್ಮ ಅಲ್ಲ. ನಾವೇನು ಇವತ್ತು ಹೋಗಾಡ್ಲತ್ತಿದ್ದೀವಿ ವೀರಶೈವ ಧರ್ಮ ಅಂಥೇಳಿ, ಲಿಂಗಾಯತ ಧರ್ಮ ಅಂಥೇಳಿ, ಇಸ್ಲಾಂ ಧರ್ಮ ಅಂಥೇಳಿ, ಯಾವ ಧರ್ಮ ಅಲ್ಲ. ಧರ್ಮವನ್ನು ತಿಳ್ಕೊಲಿಕ್ಕೆ ನಡೀತಕ್ಕಂಥ ದಾರಿಗಳು. ಧರ್ಮ ಎಂದೂ ಹೆಚ್ಚಿರೋದಿಲ್ಲ. ದೇವನು ಒಬ್ಬ, ಧರ್ಮ ಒಂದೇ. ಆ ಧರ್ಮದಲ್ಲಿ ಹೆಂಗೆ ಸಂವಿಧಾನ ಒಂದಿದೆ, ಪಾರ್ಟಿ 100 ಇವೆ. ಆದರೆ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವನ್ನು ತಿಳ್ಕೊಂಡು ಮಾಡ್ತಕ್ಕಂಥವು ಪಾರ್ಟಿಗಳು. ಸಂವಿಧಾನ ಆಗೋದಿಲ್ಲ ಅವೆಲ್ಲ. ಅದೇ ರೀತಿ ಧರ್ಮ ಅನ್ನೋದು ಪರಮಾತ್ಮ ಒಂದೇ ಒಂದು ಮಾಡಿದ್ದಾನೆ, ಅದು ಒಂದೇ ಧರ್ಮ. ಬೇರೆವೆಲ್ಲ ಜಾತಿ, ಮತ, ಪಂಥ, ಗುಂಪು, ವಿಚಾರಧಾರೆ, ವಿಶ್ಲೇಷಣೆ ಮಾಡ್ತಕ್ಕಂಥವ್ರು, ಪ್ರಗತಿಯಾಗಿ ಹೇಳೋದು, ಒಬ್ಬರಿಗಿಂತಲೂ ಒಬ್ಬರು ಮುಂದೆ ಹೋಗಿ ಸಮಾಜದ ಉದ್ಧಾರ ಮಾಡೋ ಕಾರ್ಯ ಮಾಡೋದು ಮಾಡ್ತಾರೆ ವಿನ ಧರ್ಮಗಳು ಆಗೋದಿಲ್ಲ. ಮತ್ತೊಂದು, ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಯಾರೇ ಬಂದಿರಲಿ ಅವರು ಧರ್ಮ ಸ್ಥಾಪನೆ ಮಾಡಲಿಕ್ಕಾಗೋದಿಲ್ಲ. ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಯಾರೇ ಬಂದಿರಲಿ, ಅವರು ಎಂಥ ಮಾತು ಎಂಥ ದೊಡ್ಡವರೇ ಇರಲಿ, ಅವರು ಧರ್ಮ ಸ್ಥಾಪಕರಾಗೋದಿಲ್ಲ. ಧರ್ಮ ಸ್ಥಾಪನೆ ಹುಟ್ಟು ಸಾವಿನ ಚಕ್ರದಲ್ಲಿ ಬಂದು ಸ್ವಲ್ಪ ಆದರೂ ತಪ್ಪು ಮಾಡ್ತಾನೆ. ಅದಕ್ಕೆ ಅದು ಧರ್ಮ ಇದಿಲ್ಲ. ಈಗ ನಾವು ಬಸವ ತತ್ವ ಅನುಯಾಯಿಗಳಾಗಿದ್ದೀವಿ. 292ನೇ ಬಸವ ಜಯಂತಿ ಆಚರಣೆಯ ಸಮಿತಿಯ ಪರವಾಗಿ ನಾವು ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ಬಸವಾಭಿಮಾನಿಗಳು ತನು ಮನ ಧನದಿಂದ ಸಹಾಯ ಮಾಡಿ ಮುಂದೆ ಬಂದು ಎಲ್ಲರೂ ಏನದ ಅಂದ್ರೆ ರಂಗಮಂದಿರದಲ್ಲಿ ಕೂಡ ನಾವು 2 ದಿನದ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇಷ್ಟಲಿಂಗ ಪೂಜೆ ಮತ್ತು ವಚನ ಪಾರಾಯಣ ಇದು ಸಹಿತ ನಾವು ಶರಣ ಉದ್ಯಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರಲ್ಲೆಲ್ಲ ಪೂಜಾ ಗಂಗಾಂಬಿಕಾ ಅಕ್ಕವರು ಮತ್ತೆಲ್ಲ ಅನೇಕ ಸ್ವಾಮಿಗಳು, ಬಸವಾದಿ ಅಭಿಮಾನಿ ಸ್ವಾಮೀಜಿಯವರೆಲ್ಲ ಸೇರ್ಪಡೆಯಾಗಿ ಮಾಡ್ತಿದ್ದೇವೆ. ಎಲ್ಲ ಬೀದರ್ ಜನತೆಗೆ ಈ ಎಲ್ಲ ಮುಂದೆ ಬಂದು ಈ ಒಂದು ಉತ್ಸವ ಸಮಿತಿಯನ್ನು ನಾವು ಆಚರಿಸೋಣ ಅಂತ ಎಲ್ಲರಿಗೂ ನಾ ಕರೆ ಕೊಡ್ತೀನಿ. ಬೀದರ್ ನಗರದ ಸಲಹಾ ಶಸ್ತ್ರಚಿಕಿತ್ಸಕರಾದ ನಿವೃತ್ತ ಜಿಲ್ಲಾ ಶುಶ್ರೂಷಕರಾದ ಡಾಕ್ಟರ್ ಚಂದ್ರಪ್ರಕಾಶ್ ಹೆಸರಗಟ್ಟೆ ಅವರು ಮಾತನಾಡುತ್ತಾ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿದ್ದರು. ಅಲ್ಲದೆ ವಿಶ್ವಗುರು ಬಸವಣ್ಣನವರ 892ನೇ ಬಸವ ಜಯಂತಿಯ ಅಂಗವಾಗಿ ಆರ್ಥಿಕ ಶುಭಾಶಯ ಕೋರುತ್ತಾ ಈ ವರ್ಷ ಸರಳವಾಗಿ ಬಸವ ಜಯಂತಿಯನ್ನು ಆಚರಿಸಬೇಕೆಂದು ಬಸವ ಪ್ರಿಯರಲ್ಲಿ ಕೇಳಿಕೊಂಡರು. ಬಿಸಿಲು ಜಾಸ್ತಿಯಾಗುತ್ತಿದೆ. ಜನರಲ್ಲಿ ಬಿಸಿಲಿನಲ್ಲಿ ಹೆಚ್ಚು ಓಡಾಡುವುದನ್ನು ತಪ್ಪಿಸಬೇಕು. ಹೆಚ್ಚು ತಂಪು ಪಾನೀಯಗಳನ್ನು ಸೇವಿಸಬೇಕು. ಜಿಲ್ಲೆಯಲ್ಲಿ 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇತ್ತು. ಈಗ ದಿಢೀರನೆ 40ರಿಂದ 41 ಡಿಗ್ರಿ ಅನುಪಾತಕ್ಕೆ ಏರಿಕೆಯಾಗಿದೆ. ಬಿಸಿಲಿನ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಜನರಲ್ಲಿ ಚಡಪಡಿಕೆ ಹೆಚ್ಚಾಗಿದೆ. ಬಹುತೇಕ ಹೊರಗೆ ಓಡಾಡುವುದು ಕಡಿಮೆ ಮಾಡಿದ್ದಾರೆ. ತೀರಾ ಅನಿವಾರ್ಯವಿದ್ದರಷ್ಟೇ ಹೊರಗೆ ಹೋಗಬೇಕೆಂದು ಮಾತನಾಡುತ್ತಾ ಹೇಳಿದರು. ದಿನಾಂಕ 22ರಂದು ನಡೆದಂಥ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಭಾರತೀಯರ ನರಮೇಧವನ್ನು ನಾನು ಖಂಡಿಸ್ತೇನೆ. ಬೀದರ್ನ ಸಮಸ್ತ ಶರಣಶರಣೆಯರಿಗೆ ವಿಶ್ವಗುರು ಧರ್ಮಗುರು ಶ್ರೀ ಬಸವೇಶ್ವರ 892ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಹರ್ಷ ಆಗ್ತದೆ. ಮತ್ತು ಬಿಸಿಲು ತುಂಬ ಜಾಸ್ತಿ ಆಗ್ತಾಯಿದೆ. ಹೀಟ್ ಸ್ಟ್ರೋಕ್ ತಡೆಯಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜನರು ಬಿಸಿಲಿನಲ್ಲಿ ಓಡಾಡೋದನ್ನು ತಪ್ಪಿಸಬೇಕು.
ಮತ್ತು ಹೆಚ್ಚು ಹೆಚ್ಚು ನೀರು ಮತ್ತು ತಂಪಾದ ಪಾನೀಯಗಳನ್ನು ಕುಡಿಬೇಕು ಅಂತ ನಾನು ಸಮಸ್ತ ಜನರಿಗೆ ಸಲಹೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ಬೀದರ್ ನಗರದ ಬಿವಿಪಿ ಕಾಲೇಜ್ ರಸ್ತೆ ರಾಮ್ ಚೌಕ್ ಹತ್ತಿರವಿರುವ ಕುಶಾಲ್ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಕೇಂದ್ರದಲ್ಲಿ 892ನೇ ಬಸವ ಜಯಂತಿಯ ಅಂಗವಾಗಿ ದಿನಾಂಕ 28 ಹಾಗೂ 29ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಸಾಮಾನ್ಯ ವೈದ್ಯಕೀಯ, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಮೂಳೆ ರೋಗ, ಹೃದಯ ರೋಗ, ಮಕ್ಕಳ ರೋಗ, ಮನೋವೈದ್ಯಕೀಯ, ರಕ್ತದೊತ್ತಡ, ಮಧುಮೇಹ, ಶುಗರ್, ಥೈರಾಯ್ಡ್ನ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ಶಿವಕುಮಾರ್ ಕೆ ಪಾಟೀಲ್ ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಶಾಂತ್ ಕೆ ಪಾಟೀಲ್, ಡಾಕ್ಟರ್ ಶ್ವೇತಾ ಪಾಟೀಲ್, ಡಾಕ್ಟರ್ ಜಿ ರಾಮಕೃಷ್ಣ ರೆಡ್ಡಿ, ಡಾಕ್ಟರ್ ಯೋಗೇಶ್ವರಿ ಎಸ್ ಪಾಟೀಲ್, ಡಾಕ್ಟರ್ ಪ್ರೀತಮ್ ಬ್ರಹ್ಮಪುರೆ ಸೇರಿದಂತೆ ಬೀದರ್ ನಗರದ ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಯಶಸ್ವಿಗೊಳಿಸಿದ್ದರು. ಬೇಕಂದ್ರೆ ಒಂದು ಎಕ್ಸ್ರೇ ಮಾಡಿಸಿ ನೋಡೋದು. ಏನು ಮಾಡಿದೆ? ಹಲೋ ಅದರಲ್ಲಿ ಒಂದು 3 ಮಂತ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ಥರದ ರೋಗ ಚಿಕಿತ್ಸೆ ಕೊಡ್ತಿದ್ದೇವೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ ಇಲ್ಲಿ. ಎಲುಬು ಕೀಲಿದ್ದು, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್ಸ್, ಮಕ್ಕಳ ಚಿಕಿತ್ಸೆ, ಹೆಣ್ಣು ಮಕ್ಕಳ ಪ್ರಾಬ್ಲಮ್, ಎಲ್ಲ ಥರದ ಡಿಪಾರ್ಟ್ಮೆಂಟ್ಸ್ ನಮ್ಮ ಆಸ್ಪತ್ರೆಯಲ್ಲಿದೆ. ಯಾವುದೇ ಪ್ರಾಬ್ಲಮ್ ಇರಲಿ ಆ ಪ್ರಾಬ್ಲಮ್ ಹ್ಯಾಂಡಲ್ ಮಾಡಬಹುದು. ನಾವು ಇಲ್ಲಿ ಬಂದು ಫ್ರೀ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ 2 ದಿವಸ, 28, 29. ಆವತ್ತಿನ ದಿವಸ ಬಂದು ಫ್ರೀ ಹೆಲ್ತ್ ಚೆಕಪ್ ಮಾಡಿಸ್ಕೋಬೋದು ಕುಶಾಲ ಆಸ್ಪತ್ರೆಯಲ್ಲಿ. ಮತ್ತು ಲ್ಯಾಬ್ರೋಟ್ರಿ, ಎನಿ ಲ್ಯಾಬ್ರೋಟ್ರಿ ಇನ್ವೆಸ್ಟಿಗೇಷನ್ಸು ಮತ್ತು ಎಕ್ಸ್ರೇ 50% ಡಿಸ್ಕೌಂಟಲ್ಲಿ ಇದು ಮಾಡ್ತಾಯಿದೆ. ಎಲ್ಲರಿಗೂ 892ನೇ ಬಸವ ಜಯಂತಿಯ ಶುಭಾಶಯಗಳು. ಸೊ ಇವತ್ತು ಬಸವ ಜಯಂತಿ ಪ್ರಯುಕ್ತ ನಮ್ಮ ಕುಶಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿ 50% ಡಿಸ್ಕೌಂಟ್ಸ್ ಆನ್ ಎಕ್ಸ್ರೇ ಮತ್ತು ECG ಮೆಡಿಸಿನ್ಸ್ ಮೇಲೆ 50% ಡಿಸ್ಕೌಂಟ್ ಇದೆ. 28 ಮತ್ತು 29 2 ದಿನ ನಮ್ಮ ಹಾಸ್ಪಿಟಲಲ್ಲಿ ಫ್ರೀ ಕ್ಯಾಂಪ್ ನಡೆಸ್ತಿದ್ದು, ಎಲ್ಲರೂ ಬೀದರ್ ಜನತೆ ಎಲ್ಲರೂ ಬಂದು ಈ ಒಂದು ಕ್ಯಾಂಪನ್ನು ಉಪಯೋಗಿಸ್ಕೊಳ್ಳಿ ಅಂತಂತ ಕೇಳ್ಕೊತೀವಿ. We are from Kushal Hospital. We have organized a free health checkup camp on 28th of this month and tomorrow from 10 AM to 5 PM. So I request everyone to use this benefit of free health camp with all the super specialty and specialty available at our hospital. In-house surgeon, in-house orthopedic surgeon, pediatrician, everyone's available at our hospital. So please come and use our free services to your benefits. Thank you.
ನಗರದ ಪ್ರವಾಸಿ ಮಂದಿರದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಭವಾನಿರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ತಾಲೂಕಾ ನಗರ ಘಟಕಗಳಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಸ್ವಾಗತವನ್ನು ಹಾಗೂ ಪದಾಧಿಕಾರಿಗಳ ಘೋಷಣೆಯನ್ನು ಜಿಲ್ಲಾ ಉಪಾಧ್ಯಕ್ಷರಾದ ಆನಂದ್ ಪಾಟೀಲ್ ಎರ್ನಳ್ಳಿ ಮಾಡಿದ್ದರು. ಮುಖ್ಯ ಅತಿಥಿಗಳಾಗಿ ವೀರ ಕನ್ನಡಿಗರ ಸೇನೆ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ, ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಪತ್ರಕರ್ತರಾದ ರವಿ ಬೂಸುಂಡೆ, ಕನ್ನಡಿಗರ ರಕ್ಷಣಾ ವೇದಿಕೆ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾದ ಈಶ್ವರ್ ಪಾಚೆಪಳ್ಳಿ, ತಾಲೂಕಾ ಉಪಾಧ್ಯಕ್ಷರಾದ ಶರಣಪ್ಪ ಯದ್ಲಾಪುರೆ ಉಪಸ್ಥಿತಿಯಲ್ಲಿದ್ದರು. ಸಭೆಯ ಅಧ್ಯಕ್ಷತೆ ವಹಿಸಿ ರಾಜ್ಯಾಧ್ಯಕ್ಷರಾದ ಕೆಜಿ ಕನ್ನಡ ಪ್ರಕಾಶ್ ರವರ ಆದೇಶದ ಮೇಲೆ ನೇಮಕ ಮಾಡಲಾಗಿದೆ. ಕನ್ನಡ ನಾಡಿನವರಾದ ನಾವು ಕನ್ನಡ ಪರ ಕುಲದವರು. ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಗಡಿ ವಿಷಯ ಬಂದಾಗ ಕನ್ನಡಿಗರೆಲ್ಲರೂ ಒಂದಾಗಿ ಮುಂದಾಗಿ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಬೇಕು. ಇದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಜಿಲ್ಲಾ ಮಾಧ್ಯಮ ಸಮಿತಿಗೆ ವಿಶ್ವನಾಥ್ ಗಾಯಕ್ವಾಡ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರವೀಣ್ ಕುಮಾರ್ ಭಾಗ್ಯನೂರ್, ಜಿಲ್ಲಾ ಕಾರ್ಯದರ್ಶಿಯಾಗಿ ವಿಜಯ್ ಕುಮಾರ್ ಮೂರ್ಗಿಕರ್, ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಮಾಣಿಕ್ ಮೇತ್ರೆ, ಜಿಲ್ಲಾ ಜಂಟಿ ಕಾರ್ಯದರ್ಶಿಯಾಗಿ ಸತೀಶ್ ಪ್ರಭುನೂರ್ ಭಾಲ್ಗಿ, ತಾಲೂಕಾ ಅಧ್ಯಕ್ಷರಾಗಿ ಸುರೇಶ್ ಕನ್ನಾಳೆ, ಬೀದರ್ ದಕ್ಷಿಣ ತಾಲೂಕಾ ಅಧ್ಯಕ್ಷರಾಗಿ ಆಕಾಶ್ ಮಡಪತಿ, ನಗರಾಧ್ಯಕ್ಷರಾಗಿ ವಿಜಯ್ ಕುಮಾರ್ ಮಡಿಕೆ, ವಿದ್ಯಾರ್ಥಿ ಘಟಕದ ನಗರಾಧ್ಯಕ್ಷರಾಗಿ ಅಭಿಷೇಕ್ ಕೋಟೆ, ಜಿಲ್ಲಾ ಖಜಾಂಚಿಯಾಗಿ ಲೋಕೇಶ್ ತರ್ನಳ್ಳಿ, ನಗರ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಸಂಜುಕುಮಾರ್ ಕೋಟೆ, ಜನವಾದ ಗ್ರಾಮ ಘಟಕದ ಅಧ್ಯಕ್ಷರಾಗಿ ವಿನೋದ್ ಕುಮಾರ್ ಪಾಂಚಾಳ್, ಯದ್ಲಾಪುರ ಗ್ರಾಮ ಘಟಕ ಅಧ್ಯಕ್ಷರಾಗಿ ಸಂಜುಕುಮಾರ್ ಮನ್ನಳ್ಳೇಕರ್ ಅವರಿಗೆ ನೇಮಕ ಮಾಡಲಾಗಿದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.